ಉತ್ಪನ್ನ ಮಾಡೋದಿಲ್ಲ ಅಂಥೇಳಿ ಅವರಿಗೆ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ಇಟ್ಟಿರ್ತಾರೆ, ಅದನ್ನು ಗಮನಿಸ್ಕೊಂಡು ಬಂದಿರ್ತಾರೆ. ಆನಂತರ ಒಂದು ಸಮಿತಿ ತೀರ್ಮಾನ ಮಾಡುತ್ತೆ. ಈ ಸಮಿತಿ ಇವರು ಏನೆಲ್ಲ ನಮ್ಮ ಕಾರಾಗೃಹದ ನಿಯಮಗಳಿದ್ದಾವೆ ಆ ನಿಯಮಗಳ ಪ್ರಕಾರ ಅವರು ನಡ್ಕೊಂಡಿದ್ದಾರೆ, ಒಳ್ಳೆಯವರಾಗಿದ್ದಾರೆ, ಬದಲಾವಣೆ ಆಗಿದ್ದಾರೆ ಅಂಥೇಳಿ ಅವರು ತೀರ್ಮಾನ ಮಾಡ್ತಾರೆ. ಅದಾದಮೇಲೆ ಇಲಾಖೆಯವರು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಸರ್ಕಾರ ಅದನ್ನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ನಮ್ಮ ರಾಜ್ಯಪಾಲರಿಗೆ ಕಳಿಸ್ಕೊಡುತ್ತೆ. ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ ಮೇಲೆ ಅವರನ್ನು ನಾವು ಬಿಡುಗಡೆ ಮಾಡ್ತೀವಿ. ಇದು ಪದ್ಧತಿ, ನಿಯಮ. ಹಾಗಾಗಿ ಇವತ್ತು 77 ಜನರನ್ನು ಬಿಡುಗಡೆ ಮಾಡಿದ್ದೇವೆ. 2015ರಿಂದ ಇಲ್ಲಿಯವರೆಗೆ ಸುಮಾರು 2144 ಬಂದಿಗಳನ್ನು ನಾವು ಈ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯವರಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾರೋ ಒಬ್ಬರು ಇಬ್ಬರು ಮತ್ತು ಅದೇ ತಪ್ಪು ಮಾಡಿದಂಥವರಿಗೆ ಶಿಕ್ಷೆನೂ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಹೆಚ್ಚಿನ ಅಂಶ ಎಲ್ಲರೂ ಬದಲಾವಣೆಯಾಗಿ ಸಮಾಜದಲ್ಲಿ ಜೀವನವನ್ನು ನಡೆಸ್ತಿದ್ದಾರೆ. ಸರ್, ಸತೀಶ್ ಅವರು ಈಗ 4 ಡಿಗ್ರಿ ಮಾಡಿದರು. ಈ ರೀತಿ ಒಂದಷ್ಟು ಜೈಲುಗಳಲ್ಲಿ ಅಂದರೆ ಬದಲಾವಣೆ ಆಗೋದಕ್ಕೆ ಇನ್ನೊಂದಷ್ಟು ಆದ್ಯತೆ ಕೊಡುತ್ತದೆ. ಹೌದು, ನಾವು ಈಗ ನಮ್ಮ DG ಅವರು ಹೇಳುವಾಗ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಇಬ್ಬರು ಮಾತಾಡಿದರು. ಒಬ್ಬ BA ಮಾಡಿದೆ ನಾನು ಅಂತ ಹೇಳಿದರು. ಇನ್ನೊಬ್ಬರು ಸತೀಶ್ ಹೇಳಿದ್ದು ಅಷ್ಟೊಂದು ಡಿಪ್ಲೊಮಾಗಳನ್ನು ನಾನು ಮಾಡೋದಕ್ಕೆ, ಲಾನಲ್ಲಿ ಡಿಪ್ಲೊಮಾ ಮಾಡೋದಕ್ಕೆ ಸಾಧ್ಯ ಆಯಿತು ಅಂಥೇಳಿ ಇವತ್ತು ನಾನು ಹೊರಗಡೆ ಹೋದರೆ ಅದು ನನಗೆ ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಭಾಳ ಜನರಿಗೆ ಅದನ್ನು ಅವಕಾಶ ಕೊಡ್ತೇವೆ. ಸಂಗೀತ ಕಲಿಯಬಹುದು, ಅವರು ಅವಕಾಶ ಕೊಡ್ತೇವೆ. ಕಾರ್ಪೆಂಟ್ರಿ ಕಲಿಬೋದು, ಎಲೆಕ್ಟ್ರಿಕಲ್ ಕಲಿಬೋದು. ಇತ್ತೀಚೆಗೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇದನ್ನು ಟ್ರೈನಿಂಗನ್ನು ಕೂಡ ಕೊಡ್ತಾರೆ. ಆದ್ದರಿಂದ ಬದಲಾವಣೆ ಆಗುವಾಗ ಅವರಿಗೆ ಜೈಲಿನಲ್ಲಿರುವಾಗ ಶಿಕ್ಷೆ ಅಂತ ಹೇಳಿದರೆ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅದನ್ನು ಅವರು ಬದಲಾವಣೆ ಆಗೋದಕ್ಕೂ ಕೂಡ ಕರೆಕ್ಟಿವ್ ಸೆಂಟರ್ ಅನ್ನೋ ರೀತಿಯಲ್ಲಿ ಮಾಡಿಕೊಡ್ತಾರೆ. ಇಲ್ಲ, ಅದು ಆರೋಪ ನಾನೇನು ಕೇಳಿಲ್ಲ ಇಲ್ಲಿವರೆಗೂ. ಆರೋಪ ಯಾವುದನ್ನು ಕೇಳಿಲ್ಲ. ಒಂದು ವೇಳೆ ಅದನ್ನು ಹೆಚ್ಚು ಮಾಡಬೇಕು ಅಥವಾ ಇಂಥವರನ್ನು ಸೇರಿಸಬೇಕು ಅನ್ನೋದೇನಾದರೂ ಸಲಹೆ ಸೂಚನೆಗಳಿದ್ದರೆ ಅದನ್ನು ಕೂಡ ಪರಿಗಣಿಸ್ತೇವೆ. ಒಟ್ಟಾರೆ ನಮಗೇನಂತ ಹೇಳಿದರೆ ಇಲ್ಲಿ ಯಾವುದೇ ಇಲ್ಲಿ ಕ್ರಿಯೆಗಳಾಗಬೇಕಾದ್ರೆ, ಚಟುವಟಿಕೆಗಳಾಗಬೇಕಾದ್ರೆ ಆ ಸಮಿತಿಯವರು ಕೂಡ ಗಮನಿಸ್ತಾರೆ ಎನ್ನುವಂಥದ್ದು ಭಾಳ ಮುಖ್ಯ. ಅದಕ್ಕಾಗಿ ಸಮಿತಿಯನ್ನು ಮಾಡ್ತೇವೆ. ಅವರ ಸಲಹೆ ಸೂಚನೆ ಅಳವಡಿಕೆ ಮಾಡಿದ್ದಾರೆ ಸರ್. ಅಂದರೆ ಜಾಮರ್ ಅಳವಡಿಕೆಯನ್ನು ಮಾಡಿದ್ದಾರೆ ಜೈಲಲ್ಲಿ. ಅದರಿಂದ ಒಳಗಡೆ ಅವ್ರಿಗೆ ತೊಂದರೆ ಆಗ್ತಿಲ್ಲ. ಸುತ್ತಮುತ್ತ 4-5 ಕಿಲೋಮೀಟರ್ ಇರೋ ಜನಗಳೆಲ್ಲ ಮನೆ ಖಾಲಿ ಬಿಡ್ಕೊಂಡು ಹೈ ರೆಸಲ್ಯೂಷನ್ ಜಾಮರನ್ನು ಹಾಕಿದ್ದು. ಯಾಕೆಂದರೆ ಇಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಫೋನ್ಗಳು ಬರುತ್ತೆ, ಒಳಗಡೆ ಫೋನ್ ತಂದು ಕೊಡ್ತಾರೆ. ಫೋನು ಒಳಗಡೆ ಬರುತ್ತೆ, ಅವರು ಹೊರಗಿನವ್ರ ಜೊತೆ ಸಂಪರ್ಕ ಮಾಡ್ತಾರೆ ಅಂಥೇಳಿ ಬೇರೆ ಬೇರೆ ರಾಜ್ಯದ ಕೈದಿಗಳಿದ್ದಂಥ ಸಂದರ್ಭದಲ್ಲಿ, ಬೇರೆ ಬೇರೆ ದೇಶದ ಕೈದಿಗಳಿದ್ದಂಥ ಸಂದರ್ಭದಲ್ಲಿ ಕೂಡ ಇದು ಭಾಳ ಮುಖ್ಯ ಆಗುತ್ತೆ. ಅದಕ್ಕಾಗಿ ಹೈ ರೆಸಲ್ಯೂಷನ್ ಇದು ಜಾಮರ್ನ ಹಾಕಿದರು. ಅದು 800 ಮೀಟರ್ ಅದರ ವ್ಯಾಪ್ತಿ, ಡಯಾಮೀಟರ್. ಅದು ಸ್ವಾಭಾವಿಕವಾಗಿ ಕಾಂಪೌಂಡಿಂದ ಆಚೆಗಡೆ ಇರೋವಂಥ ಮನೆಗಳಿಗೂ ಕೂಡ ತೊಂದರೆ ಆಗಿದೆ ಅಂತ ಅದನ್ನು ಈಗ ರೆಡ್ಯೂಸ್ ಮಾಡಿದ್ದೇವೆ. ಏಕೆಂದರೆ ಇದು ಡಬಲ್ ಎಡ್ಜ್ ಸೋರ್ಡ್ ಇದ್ದಂಗೆ. ಈಗ ನಾವು ಇಲ್ಲಿ ತೆಗೆದು ಹಾಕಿದರೆ ನಮ್ಮ ಕೈದಿಗಳು ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಹೆಚ್ಚು ಮಾಡಿದರೆ ಪಕ್ಕದಲ್ಲಿರೋ ಮನೆಗಳಿಗೆಲ್ಲ ಇದಾಗುತ್ತೆ. ಅದೀಗ 100 ಮೀಟರ್ಸ್ಗೆ ಇಳಿಸಿದ್ದೇವೆ. ಆಪ್ಟಿಮೈಸೇಷನ್ ಆಗಿದೆ. ಈಗ ತೊಂದರೆ ಹೆಚ್ಚಿನ ಅಂಶ ಆಗೋದಿಲ್ಲ. ಸರ್, ಈಗ ನಟ ದರ್ಶನ್ ಹೊರಬನಗರ ಜೈಲಲ್ಲಿದ್ದಾರೆ ಕೊಲೆ ಪ್ರಕರಣದಲ್ಲಿ. ಸೊ ಅವರಿಗೆ ರಾಜ್ಯಚಿತ ಸಿಗ್ತಾ ಇದೆ, ಮತ್ತು ಅವ್ರ ಕುಟುಂಬದವ್ರು ನೇರವಾಗಿ ಎಂಟ್ರಿ ಇದೆ. ನೇರವಾಗಿ ಯಾರು ನೋಡಿ, ನನಗೆ ನೇರವಾಗಿ ಎಂಟ್ರಿ ಇಲ್ಲ. ನಾನು ಒಬ್ಬೊಬ್ಬರಿಗೆ ಅವಕಾಶ ಇಲ್ಲ. ವಾಹನ ಬರುತ್ತೆ ಸರ್ ಒಳಗಡೆ. ಅಲ್ಲಲ್ಲ ನೋಡಿ, ಅಲ್ಲ ವಾಹನ ಬಂದರೂ ಕೂಡ ಒಂದು ಹಂತಕ್ಕೆ ಅಲ್ವಾ, ಅದರಿಂದ ಒಳಗಡೆ ಬಿಡ್ತಾರೆ. ಒಂದು ಗೇಟ್ವರೆಗೆ ಬರ್ತಾರೆ. ಕಾರಣ ಇಷ್ಟೇ, ಹೆಚ್ಚು ಜನ ಬಂದು ಅವರ ತೊಂದರೆ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಅವರು ಈಗ ನೀವು ಗೊತ್ತಿದೆ ಸೆಲೆಬ್ರಿಟಿಗಳನ್ನ
ಜನ ಎಷ್ಟು ಮುತ್ಕೊಳ್ತಾರೆ ಅಂತ ಒಂದು ಹಂತದವರೆಗೂ ಸೇಫ್ಟಿ ದೃಷ್ಟಿಯಿಂದ ಸೆಕ್ಯೂರಿಟಿ ದೃಷ್ಟಿಯಿಂದ ಮಾಡಿರ್ಬೋದು. ಆದರೆ ಪ್ರಯಾರಿಟಿ ಕೊಡೋದಿಲ್ಲ ಮತ್ತು ಊಟ ಉಪಚಾರದಲ್ಲೂ ಕೂಡ ಯಾವುದೇ ರೀತಿ ಪ್ರಯಾರಿಟಿನ ಕೊಡೋದಿಲ್ಲ. ಅದು ಅವರಿಗೆ ಬೇರೆಯವರಿಗೇನು ಊಟ ಕೊಡ್ತಾರೋ ಅವ್ರಿಗೆ ಅದೇ ಊಟ ಕೊಡ್ತಾರೆ, ಬೇರೆಯವರಿಗೇನು ಆತಿಥ್ಯ ಮಾಡ್ಬೋದು ಅದೇ ಆತಿಥ್ಯನೇ ಮಾಡ್ತಾರೆ. ಯಾವ ಕಾರಣಕ್ಕೂ ಕೂಡ ನನಗೆ ಗೊತ್ತಿದೆ, ಭಾಳ ಜನ ಏನೋ ಬಿರಿಯಾನಿ ಕೊಟ್ಟರು ಆಮೇಲೆ ಇನ್ನೇನೋ ಕೊಟ್ಟರು ಅಂತೆಲ್ಲ ಹೇಳಿದರು. ಅಂಥದ್ದು ಯಾವುದೂ ಕೂಡ ನಡೆಯೋದಿಲ್ಲ. ಸರ್, ಕೆಲವೊಂದು ಸುಧಾರಣೆಗಳನ್ನು ತರಬೇಕಂತೇಳಿ ತಾವು ಕ್ರಮ ಕೈಗೊಳ್ತೀರಿ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಿದ್ರಿ ಸರ್. ಆದರೆ ಈಗ ಹಿರಿಯ ಅಧಿಕಾರಿಗಳು ಏನೇ ಕ್ರಮ ಕೈಗೊಂಡ್ರು ಕೆಲವು ಕೆಳ ಹಂತದವರು ಇಲ್ಲಿ ಹಲವಾರು ವರ್ಷಗಳಿದ್ದಾರೆ, ಅವರೇ ಜೈಲಿನ ನಡುವೆ ಅಕ್ರಮಗಳಿಗೆ ಕೈ ಜೋಡಿಸ್ತಾರೆ ಅನ್ನೋದು ಮಾತು ಹಲವಾರು ವರ್ಷಗಳಿಂದ ಇದೆ. ಅದಕ್ಕೆ ಏನಾಗಿದೆ ಅಂದರೆ ಈಗಾಗಲೇ ನಾವು ಅದೆಲ್ಲ ಗಮನಿಸಿದ್ದೇವೆ. ಕೆಲವು ಈಗ ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕು, ಸಿಬ್ಬಂದಿಯ ಕೊರತೆ, ಸಿಬ್ಬಂದಿಯ ಆ ರೀತಿ ಯಾವುದೂ ಆಗಿಲ್ಲ. ನನಗೆ ಗೊತ್ತಿದ್ದಂಗೆ ಯಾವುದೂ ಆಗಿಲ್ಲಪ್ಪ. ನಾನು ಯಾವುದನ್ನು ಕೂಡ ಟ್ರಾನ್ಸ್ಫರ್ ಮಾಡೋನು ನಾನೇ ರೀ. ನಾನು ಯಾವುದನ್ನು ಕೂಡ ಒಂದೇ ಒಂದು ನಿದರ್ಶನ ತೋರಿಸಿ, ಈಗ ಇವತ್ತು ಟ್ರಾನ್ಸ್ಫರ್ ಆಯಿತು ಅಲ್ಲಿ ಹೋದ ಮತ್ತು ಒಂದು ವಾರದಲ್ಲಿ ವಾಪಸ್ ಬಂದ ಅನ್ನೋದು ಒಂದು ನಿದರ್ಶನ ತೋರಿಸಿದ್ರೆ ನಾನು ಉತ್ತರ ಕೊಡ್ತೀನಿ. ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. 15 ವರ್ಷ ಇಲ್ಲೇ ಇಲ್ಲ, ಅದಕ್ಕೆ ಕಾರಣ ಇದೆ. ಅದಕ್ಕೆ ನಾವೊಂದು ನಿಯಮಗಳನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ 5 ವರ್ಷ ಆದವರು 10 ವರ್ಷ ಆದವ್ರನ್ನ ಬದಲಾಯಿಸ್ತಕ್ಕಂಥ ಕೆಲವು ನಿಯಮಗಳನ್ನು ಬದಲಾವಣೆ ಮಾಡಬೇಕು, ಅದನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಮಾಧ್ಯಮದವರಿಗೆ ಒಂದು ಚೆಕ್ ಪೋಸ್ಟ್ ಅಂತ ಮಾಡಿದ್ದಾರೆ, ಅಲ್ಲಿ ಯಾವುದೇ ಅಂತ ಒಂದು ವ್ಯವಸ್ಥೆ ಇಲ್ಲ. ಈ ಸೆಕ್ಯೂರಿಟಿನ ಹತ್ತತ್ವಾಗಿ ಅಲ್ಲಿ ಮಾಡ್ಕೊಳ್ತಾರೆ, ಕೇಳಿದ್ರೆ ನಿಮ್ಗೆ ಇಲ್ಲೇ ಅಂತ ಹೇಳ್ತಾರೆ. ಇಲ್ಲ, ಮಾಧ್ಯಮದವ್ರನ್ನ ಒಳಗಡೆ ಬಿಡೋದಿಲ್ಲ. ಒಂದು ನಿಮಿಷ ಕೇಳಿ ಅಪ್ಪ. ಎಲ್ಲೂ ಕೂಡ ಮಾಧ್ಯಮದವ್ರನ್ನ ಒಳಗಡೆ ಬಿಡೋದಿಲ್ಲ. ಆದರೆ ನಾವು ಒಂದು ಹಂತದವರೆಗೂ ಮಾಧ್ಯಮದವ್ರನ್ನ ಬಿಡ್ಬೋದು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಅದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ. ಯಾಕೆ ಹಂಗೆ ಮಾಡ್ತಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಜೈಲು ಒಳಗಡೆ ಅಲ್ಲ ಸರ್, ಜೈಲು ಗೇಟ್ ಇಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ ಸರ್. ಅಂದ್ರೆ ಇದು ಕೋವಿಡ್ಗಿಂತ ಮುಂಚೆ ಆಗಿದ್ದು ಒಂದು ತೀರ್ಮಾನ ಸರ್, ಸುರಕ್ಷತೆಯಿಂದ ಅಂತ ಮಾಡಿದ್ರು. ಈಗ ಬದಲಾಯಿಸಬೇಕು ಸರ್. ಅಂದ್ರೆ ಗೇಟ್ ಅಂದ್ರೆ ನಾವು ಮುಖ್ಯ ದ್ವಾರದವರೆಗೂ ಮೊದಲಿಂದ ಬರ್ತಿದ್ವಿ ಸರ್. ಅಂದ್ರೆ ಅಲ್ಲೇನು ತೊಂದರೆ ಮಾಡೋಣ, ಅದು ಮುಂದಿನ ದಿನದಲ್ಲಿ ಸಿಬ್ಬಂದಿ ಅದನ್ನೀಗ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ಲಿಯರೆನ್ಸ್ ತೊಗೊಳ್ತೀವಿ. FDಗೆ ಹೋಗಿದೆ, FD ಸೆಕ್ಯೂರಿಟಿ ದೃಷ್ಟಿಯಿಂದ ಮಾಡಿರ್ಬೋದು. ಆದರೆ ಪ್ರಯಾರಿಟಿ ಕೊಡೋದಿಲ್ಲ ಮತ್ತು ಊಟ ಉಪಚಾರದಲ್ಲೂ ಕೂಡ ಯಾವುದೇ ರೀತಿ ಪ್ರಯಾರಿಟಿನ ಕೊಡೋದಿಲ್ಲ. ಅದು ಅವರಿಗೆ ಬೇರೆಯವರಿಗೇನು ಊಟ ಕೊಡ್ತಾರೋ ಅವ್ರಿಗೆ ಅದೇ ಊಟ ಕೊಡ್ತಾರೆ, ಬೇರೆಯವರಿಗೇನು ಆತಿಥ್ಯ ಮಾಡ್ಬೋದು ಅದೇ ಆತಿಥ್ಯನೇ ಮಾಡ್ತಾರೆ. ಯಾವ ಕಾರಣಕ್ಕೂ ಕೂಡ ನನಗೆ ಗೊತ್ತಿದೆ, ಭಾಳ ಜನ ಏನೋ ಬಿರಿಯಾನಿ ಕೊಟ್ಟರು ಆಮೇಲೆ ಇನ್ನೇನೋ ಕೊಟ್ಟರು ಅಂತೆಲ್ಲ ಹೇಳಿದರು. ಅಂಥದ್ದು ಯಾವುದೂ ಕೂಡ ನಡೆಯೋದಿಲ್ಲ. ಸರ್, ಕೆಲವೊಂದು ಸುಧಾರಣೆಗಳನ್ನು ತರಬೇಕಂತೇಳಿ ತಾವು ಕ್ರಮ ಕೈಗೊಳ್ತೀರಿ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಿದ್ರಿ ಸರ್. ಆದರೆ ಈಗ ಹಿರಿಯ ಅಧಿಕಾರಿಗಳು ಏನೇ ಕ್ರಮ ಕೈಗೊಂಡ್ರು ಕೆಲವು ಕೆಳ ಹಂತದವರು ಇಲ್ಲಿ ಹಲವಾರು ವರ್ಷಗಳಿದ್ದಾರೆ, ಅವರೇ ಜೈಲಿನ ನಡುವೆ ಅಕ್ರಮಗಳಿಗೆ ಕೈ ಜೋಡಿಸ್ತಾರೆ ಅನ್ನೋದು ಮಾತು ಹಲವಾರು ವರ್ಷಗಳಿಂದ ಇದೆ. ಅದಕ್ಕೆ ಏನಾಗಿದೆ ಅಂದರೆ ಈಗಾಗಲೇ ನಾವು ಅದೆಲ್ಲ ಗಮನಿಸಿದ್ದೇವೆ. ಕೆಲವು ಈಗ ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕು, ಸಿಬ್ಬಂದಿಯ ಕೊರತೆ, ಸಿಬ್ಬಂದಿಯ ಆ ರೀತಿ ಯಾವುದೂ ಆಗಿಲ್ಲ. ನನಗೆ ಗೊತ್ತಿದ್ದಂಗೆ ಯಾವುದೂ ಆಗಿಲ್ಲಪ್ಪ. ನಾನು ಯಾವುದನ್ನು ಕೂಡ ಟ್ರಾನ್ಸ್ಫರ್ ಮಾಡೋನು ನಾನೇ ರೀ. ನಾನು ಯಾವುದನ್ನು ಕೂಡ ಒಂದೇ ಒಂದು ನಿದರ್ಶನ ತೋರಿಸಿ, ಈಗ ಇವತ್ತು ಟ್ರಾನ್ಸ್ಫರ್ ಆಯಿತು ಅಲ್ಲಿ ಹೋದ ಮತ್ತು ಒಂದು ವಾರದಲ್ಲಿ ವಾಪಸ್ ಬಂದ ಅನ್ನೋದು ಒಂದು